ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ರವೆ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ತುಂಬಾ ಚೆನ್ನಾಗಿದೆ ರವೆ ರೊಟ್ಟಿ. ಇದು ತುಂಬಾ ತೆಳ್ಳ ಕೂಡ ಬರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡ್ಕೊಳ್ಬಹುದು ನೀವು. ತುಂಬಾ ಸಿಂಪಲ್ ಆಗಿರುತ್ತೆ. ತುಂಬಾ ಬಾಯಿ ಟೇಸ್ಟ್ ಇಲ್ಲ ಯಾರಿಗಾದ್ರೂ ಅಥವಾ ಅನ್ನ ತಿಂದು ಬೇಜಾರಾಗಿದೆ ಅಂತ ಕೂಡ ಈ ತರ ಮಾಡ್ಕೊಳ್ಬಹುದು. ಡಯಾಬಿಟಿಸ್ನರ್ಗೂ ತುಂಬಾನೇ ಒಳ್ಳೇದು. ನಾನು ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಮಾಡ್ಕೊಂಡಿದ್ದೀನಿ. ಈ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಏನೇನು ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸ್ಕೊಂಡು ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ಬಾಂಬೆ ರವೆ ಇದು ಚಿರೋಟಿ ರವೆಗಿಂತ ಸ್ವಲ್ಪ ದಪ್ಪದಿರುತ್ತೆ. ಮೀಡಿಯಂ ರವೆ ಅಂತ ಕೂಡ ಕರೀತಾರೆ. ಇದನ್ನ ನಾನು 2 ಬೌಲ್ ಅಷ್ಟು ತಗೊಂಡು ಸ್ವಲ್ಪ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಗೋಧಿ ಹಿಟ್ಟು 3 ಸ್ಪೂನ್ ಅಷ್ಟಿದೆ. ಇದೇ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಉಪ್ಪಿನ ಮಿಶ್ರಣಕ್ಕೆ ರವೆ ಬದಲು ನೀವು ರಾಗಿ ಹಿಟ್ಟು ಹಾಕೊಂಡು ಕೂಡ ಕಲ್ಸ್ಕೊಳ್ಬಹುದು ಅಥವಾ ಗೋಧಿ ಹಿಟ್ಟಿನ ದೋಸೆ ಕೂಡ ಮಾಡ್ಕೊಳ್ಬಹುದು. ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಇಷ್ಟ ತಗೋಬೇಕಂತ ಏನಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೂಡ ನಡೆಯುತ್ತೆ. ಅಥವಾ ಯಾವ್ದನ್ನ ಒಂದಿಟ್ಟು ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬಹುದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸಣ್ಣ ರವೆ ತಗೊಂಡಿಲ್ಲ, ಬಾಂಬೆ ರವೆ ತಗೊಂಡಿರೋದ್ರಿಂದ ಸ್ವಲ್ಪ ಬೈಂಡಿಂಗ್ ಏಜೆಂಟ್ ಅಂತೇಳಿ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ. ಗೋಧಿ ಹಿಟ್ಟು ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಿ ಬನಿ ಬಂದ್ರೆ ರೊಟ್ಟಿ ಎಳೆಯೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಬೇಕು ಅಂತೇಳಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ. ರವೆ ಸ್ವಲ್ಪ ನೀರನ್ನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಟೈಮ್ ಇದ್ರೆ ಆದಷ್ಟು ಒಂದು 20 ನಿಮಿಷ ಕಲಸಿಡ್ಬೇಕು. ಇದನ್ನ ತುಂಬಾನೇ ಚೆನ್ನಾಗಿ ಬರುತ್ತೆ. ರೊಟ್ಟಿಗಳು ತುಂಬಾ ತೆಳ್ಳ ಗರಿ ಗರಿ ತರ ಬರುತ್ತೆ. ನಿಮ್ಗೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕು, ಮಕ್ಳು ಬೇಗ ಮಾಡೋಕ್ಕಾಗಲ್ಲ ಅಂದಾಗ ಕೂಡ ನಾವು ನೈಟಲ್ಲಿ ಇದನ್ನ ಕಲಸ್ಬಿಟ್ಟು ಫ್ರಿಜ್ನಲ್ಲಿ ಇಟ್ಬಿಟ್ರೆ ಅದು ಚೆನ್ನಾಗಿ ಬೈಂಡಿಂಗ್ ಆಗಿರುತ್ತೆ. ಚೆನ್ನಾಗಿ ಬೆಳಗ್ಗೆ ಎದ್ದು ರೊಟ್ಟಿ ಮಾಡ್ಕೊಳ್ಳೋದು ಬೇಗ ಕೂಡ. ಈಗ ಇದು ಚೆನ್ನಾಗಿ ನೆನಿಲಿ. ನೆಂದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಈ ತರ ಕಲಸ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ರವೆ ಸ್ವಲ್ಪ ಸಾಫ್ಟ್ ಆಗಬೇಕು. ಈಗ ಒಂದು 20 ನಿಮಿಷ ಇದನ್ನ ನೆನೆದಿಕ್ ಬಿಡೋಣ. ನೋಡಿ, ಒಂದು 20 ನಿಮಿಷ ನೆನೆಸಿದ್ದೀನಿ. ನೀವು 20 ನಿಮಿಷ ಇದು ನೆನೆಯೋಷ್ಟರಲ್ಲಿ ನೀವು ಚಟ್ನಿ ಬೇಕಾ ಅಥವಾ ಗೊಜ್ಜು ಪಲ್ಯ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ರವೆ ಆಗಿರೋದ್ರಿಂದ 20 ನಿಮಿಷ ಬಿಟ್ಟಿದ್ದೀನಿ. ನೀವು ರಾಗಿ ಹಿಟ್ಟು, ಅಕ್ಕಿ ಹಿಟ್ಟಾದ್ರೆ ಒಂದು 10 ನಿಮಿಷ ಎಲ್ಲ ಸಾಕು. ನೋಡಿ, ಮೇಲೆ ಸ್ವಲ್ಪ ನೀರು ಹಾಕಿಟ್ಟು ಕೂಡ ಹಿಂಗ್ ಬನಿ ಬರಬೇಕು. ಇದಕ್ಕೆ ಬನಿ ಅಂತಾರೆ. ಈ ತರ ಬನಿ ಬಂದ್ರೆ ರೊಟ್ಟಿ ನೀವು ಎಷ್ಟು ತೆಳ್ಳಗೆ ಎಳಿತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಯಾರೇ ಫಸ್ಟ್ ಮಾಡೋರ್ಗೂ ಕೂಡ ರೊಟ್ಟಿ ಮಧ್ಯದಲ್ಲಿ ಕಿತ್ತೋಗಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪನೇ ಕಲ್ಸ್ಕೊಂಡು ರೊಟ್ಟಿ ಹೇಳ್ಕೊಳ್ಬಹುದು. ಒಂದೇ ಸಲ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಡಿ. ಇದು ಗಟ್ಟಿ ಇದೆ ಹಿಟ್ಟು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಮತ್ತೆ ಮಿಕ್ದು ಅಂದ ಕೂಡ ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳೋದು. ಅದು ನೆಂದಷ್ಟು, ರವೆ ಅಂತೂ ನಿಮಗೆ ನೆಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಹೇಳಿದ್ರು, ನೀವೇನಾದ್ರು ಬೆಳಗ್ಗೆ ಬೇಗ ಮಾಡ್ಬೇಕನ್ನೋದಾದ್ರೆ ಈ ತರ ಕಲಸಿ ಇಷ್ಟು ಹದ ಗಟ್ಟಿ, ಸ್ವಲ್ಪ ಗಟ್ಟಿ ಇದ್ದಂಗೆ ಫ್ರಿಜ್ಗೆ ಎತ್ತಿಟ್ಬಿಟ್ರೆ ಬೆಳಗ್ಗೆ ಎದ್ದು ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂಡು ರೊಟ್ಟಿ ಸುಟ್ಕೊಳ್ಬೋದು. ನಾನು ಇಲ್ಲಿ ರೊಟ್ಟಿ ಬೆಳಿಬೇಕಾದ್ರೆ ಕೈ ಹಚ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಕಬ್ಬಿಣದ ಹೆಂಚು ಉಪಯೋಗಿಸ್ಕೊತಾ ಇದ್ದೀನಿ. ಕಬ್ಬಿಣದ ಹೆಂಚಿನಲ್ಲಿ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನ್ ಸ್ಟಿಕ್ ತವದಲ್ಲಿ ಬರಲ್ಲ. ರೊಟ್ಟಿ ಹೆಂಚು ಒಂದು ಇಟ್ಲಾಬೇಕಾಗುತ್ತೆ, ಒಂದು ರೊಟ್ಟಿ ಕಡ್ಡಿ. ನಾನಿಲ್ಲಿ ರೊಟ್ಟಿ ಏನಾದ್ರು ಕಿತ್ತೋದ್ರೆ ಸವರೋದಕ್ಕೆ ಅಂತೇಳಿ ಈರುಳ್ಳಿ ತಗೊಳ್ತೀನಿ. ಈ ರೊಟ್ಟಿಗಳಿಗೆ ಸಾಮಾನ್ಯವಾಗಿ ಎಣ್ಣೆ ಬಳಸೋದಿಲ್ಲ. ಎಣ್ಣೆ ಚೆನ್ನಾಗಿರಲ್ಲ, ರೊಟ್ಟಿ ಇರೋಳಲ್ಲ ಚೆನ್ನಾಗಿ. ಈ ತರ ಅರ್ಧ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಬುಡದ ಕಡೆ ಇರುತ್ತಲ್ಲ ಅದಕ್ಕೆ ಜಸ್ಟ್ ಫೋರ್ಕಿಂದ ಈ ತರ ಚುಚ್ಚಿಟ್ಕೊಳ್ಳಿ. ಚುಚ್ಚಿಟ್ಕೊಂಡು ಸ್ವಲ್ಪ ನೀರು ತಗೊಂಡ್ರೆ ಸಾಕು, ಎಣ್ಣೆ ಹಾಕಬಾರ್ದು. ಜಸ್ಟ್ ನೀರಲ್ಲಿ ಈ ತರ ಡಿಪ್ ಮಾಡಿ ಹೆಂಚನ್ನ ನಾವು ಸವರೋದ್ರಿಂದ ರೊಟ್ಟಿ ನೀಟಾಗಿ ಎದ್ದೇಳುತ್ತೆ. ಹೆಂಚಿಗೆ ಅಂಟ್ಕೊಳ್ಳೋದೇ ಇಲ್ಲ, ಅಷ್ಟು ಚೆನ್ನಾಗಿ ಎದ್ದೇಳುತ್ತೆ ಬೆಂದ ಮೇಲೆ. ಈಗ ಹೆಂಚು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ರೊಟ್ಟಿ ತಟ್ಟೋದಕ್ಕಿಂತ ಮುಂಚೆ ಸ್ಟವ್ನ ಸಿಮ್ ಮಾಡ್ಕೊಳ್ಳಿ. ಹೆಂಚು ಚೆನ್ನಾಗಿ ಕಾಯ್ದ್ಮೇಲೆ ರೊಟ್ಟಿ ಕೊಡ್ಬೇಕಾಗುತ್ತೆ, ಇಲ್ಲ ಚೆನ್ನಾಗಿರಲ್ಲ. ಇದು ನಾನು ನೀರು ತಗೊಂಡಿದ್ದೆ ಒಂದು ಬೌಲಲ್ಲಿ. ಆ ನೀರು ಹಚ್ಕೊಂಡು ಈರುಳ್ಳಿನ ಈ ತರ ಮಾಡ್ಕೊಳ್ಳಿ. ಚಾಕು ಅಥವಾ ಸ್ಪೂನ್ ಹಿಂಭಾಗಕ್ಕಾದ್ರೂ ಚುಚ್ಕೊಳ್ಬಹುದು. ಹಿಡ್ಕೊಳ್ಳೋ ಗ್ರಿಪ್ ಸಿಗುತ್ತೆ, ಅದಕ್ಕೋಸ್ಕರ ಈ ತರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಬಾರ್ದು, ಹಾಗಾಗಿ ನೀರು ಹಚ್ಕೊಂಡು ಮಾಡ್ಕೋಬೇಕಾಗುತ್ತೆ. ಹಿಟ್ಟನ್ನ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡಿದ್ದೀನಿ. ನೀವು ಮೊದಲು ಮಾಡ್ಬೇಕಾದ್ರೆ ಚಿಕ್ಕ ರೊಟ್ಟಿ ಮಾಡ್ಕೊಳ್ಳಿ ಫಸ್ಟ್. ಕೈ ಸುಡೋದಿಲ್ಲ, ಭಯ ಪಡೋದೇನು ಬೇಡ. ಕೈ ಜಸ್ಟ್ ತೇವ ಮಾಡ್ಕೊಂಡು ಈ ತರ ಮಾಡಿದ್ರೆ ನೈಸ್ ಆಗುತ್ತೆ. ಈಗ ಇದನ್ನ ಮುಚ್ಚಿಬಿಟ್ಟು ಸ್ಟವ್ನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ.
ಒಂದು ಅರ್ಧ ನಿಮಿಷದಷ್ಟು ಬೇಯಲಿ, ಸಾಕಾಗುತ್ತೆ ಟೈಮ್ ಅಷ್ಟು. ಈಗ ರೊಟ್ಟಿನ ಫಸ್ಟ್ ಸೈಡಿಂದ ಓಪನ್ ಮಾಡ್ಕೊಳ್ಳಿ. ಈ ತರ ಸೈಡಿಂದ ಓಪನ್ ಮಾಡ್ಕೊಂಡು ಆಮೇಲೆ ಮಧ್ಯದಲ್ಲಿ ಓಪನ್ ಮಾಡಬೇಕಾಗುತ್ತೆ. ನಾವು ಈರುಳ್ಳಿ ಸವರಿರೋದ್ರಿಂದ ಈ ರೊಟ್ಟಿ ಅಂಟ್ಕೊಳ್ಳೋದೇ ಇಲ್ಲ, ಹೆಂಚಿಗೆ ನೀಟಾಗಿ ಬಿಟ್ಬಿಡುತ್ತೆ. ಈ ತರ ತೆಗೆದ್ಬಿಟ್ಟು ಜಸ್ಟ್ ನೀವು ಉಲ್ಟಾ ಮಾಡಿದ್ರೆ ಆಯ್ತು. ಇದಕ್ಕೆ ಮತ್ತೆ ನೀರು ಸವರಬೇಕಾದ ಅವಶ್ಯಕತೆ ಇಲ್ಲ, ಮೇಲ್ ಮುಚ್ಚಿ ಬೇಯಿಸೋದ್ರಿಂದ. ಈ ಕಡೆ ಮತ್ತೆ ಮುಚ್ಚಿ ಬೇಯಿಸಂಗಿಲ್ಲ, ಜಸ್ಟ್ ಒಂದು ಅರ್ಧ ನಿಮಿಷ ಫ್ರೈ ಆದ್ರೆ ಸಾಕು. ನೋಡಿ ರೊಟ್ಟಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಈಸಿಯಾಗಿ ಬರುತ್ತೆ. ನೀವು ಬಳಿಯಂತ ರೊಟ್ಟಿ ಯಾವುದೇ ಮಾಡಿದ್ರು ಸೇಮ್ ಇದೇ ಪ್ರೊಸೀಜರು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ರೊಟ್ಟಿ, ಗೋಧಿ ರೊಟ್ಟಿ ಕೂಡ ಹಾಗೆ ಮಾಡ್ಕೋಬಹುದು. ದೋಸೆ ತರ ಹಾಕ್ತೆ ಕೈನಲ್ಲಿ ನಾನೀಗ ತೋರಿಸ್ಕೊಟ್ಟಂಗೆ ಅದೇ ರೀತಿ ಕೂಡ ಮಾಡ್ಕೊಳ್ಬಹುದು. ನೋಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ರೊಟ್ಟಿನೂ ನೋಡಿ ಎಷ್ಟು ತೆಳ್ಳಗಿದೆ. ಪ್ರತಿಯೊಂದು ರೊಟ್ಟಿನೂ ಸುಡೋದಕ್ಕಿಂತ ಮುಂಚೆ ಹೆಂಚಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡು ಮತ್ತೆ ಸೇಮ್ ಪ್ರೊಸೀಜರು. ಸ್ವಲ್ಪ ಈರುಳ್ಳಿನ ತೇವ ಮಾಡಿಕೊಂಡು ಹೆಂಚಿಗೆಲ್ಲ ಸವರ್ಬಿಟ್ಟು ಸ್ಟವ್ನ ಸಿಮ್ ಮಾಡ್ಕೊಳ್ಳಿ. ಮತ್ತೆ ಹಿಟ್ಟನ್ನ ಸ್ವಲ್ಪ ತೇವ ಮಾಡಿಕೊಂಡು ನಿಮ್ಗೆ ಹೆಂಚು ಕಾಯ್ತಾ ನಿಮ್ಗೆ ಎಷ್ಟು ದೊಡ್ಡದು ಬೇಕಾದ ರೊಟ್ಟಿ ಕೂಡ ಬೆಳ್ಕೊಳ್ಬಹುದು ನೀವು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ಸೇಮು ಇದೇ ತರ ಮಾಡ್ಕೊಳ್ಳೋಂಥದ್ದು. ನೋಡಿ ತುಂಬಾ ಚೆನ್ನಾಗಿ ಬನ್ನಿ ಬಂದ್ರೆ ಜಸ್ಟ್ ಒಂದು ಲೇಯರ್ ಅಷ್ಟೇ ತೆಳ್ಳಗೆ ಕೋಟೆಡ್ ತಗೊಳ್ಳುತ್ತದು. ತುಂಬಾ ತೆಳ್ಳಗಿರುತ್ತೆ ರೊಟ್ಟಿಗಳು, ತುಂಬಾನೇ ಚೆನ್ನಾಗಿರುತ್ತೆ. ಸಿಂಪಲ್ ಸ್ಪೈಸಿ ಚಿಕನ್ ಗ್ರೇವಿ ಅಂತ ಮಾಡಿದೆ. ಅದಕ್ಕೆ ಕಾಮೆಂಟ್ ಕಳಿಸಿದಂತ ಸುಷ್ಮಾ ಮಂಜು ರೆಡ್ಡಿ, ಶ್ರುತಿಶ್ರು, ದೀಪ್ತಿ ಕಾಮತ್, ಕಾವ್ಯ ಶಂತು, ಇನ್ನು ತುಂಬಾ ಜನ ಇದ್ದಾರೆ. ಕಮೆಂಟ್ ಕಳಿಸ್ತಾ ಇರೋರಿಗೆ, ಕಳಿಸೋಂಥವ್ರಿಗೆ ಎಲ್ರಿಗೂ ಸೇರಿಸಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ರೊಟ್ಟಿಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಸುಮಾರು ನಾನು ತಗೊಂಡಂತ ಹಿಟ್ಟಿಗೆ ಒಂದು 12ರಿಂದ 15 ರೊಟ್ಟಿ ಆಗಿದೆ. ತುಂಬಾನೇ ಚೆನ್ನಾಗಿದೆ. ನೋಡಿ ಪೇಪರ್ ತರ ಕೂಡ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಕಾಂಬಿನೇಷನ್ಗೂ ಚೆನ್ನಾಗಿರುತ್ತೆ. ಸಾಂಬಾರು, ಪಲ್ಯ, ಚಟ್ನಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ಪೆಷಲ್ ಆಗಿ ಒಂದು ಟೊಮೊಟೊ ಗೊಜ್ಜು ಮಾಡಿದೆ ಹಸಿಮೆಣಸಿನಕಾಯಿ ಉಪಯೋಗಿಸಿ. ಆ ಗೊಜ್ಜನ್ನ ಸಾಮಾನ್ಯವಾಗಿ ಈ ರೊಟ್ಟಿ ಜೊತೆ ಮಾಡ್ಕೊಳ್ತೀನಿ. ತುಂಬಾ ಒಳ್ಳೆ ಕಾಂಬಿನೇಷನ್, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬೇಕಂದ್ರೆ ಒಂದೆರಡು ಪೀಸ್ ಈರುಳ್ಳಿ ಕೂಡ ನಂಚ್ಕೊಳ್ಬೋದು ನೀವು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು.